ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಿ ಒಳ್ಳೊಳ್ಳೆ ಕಥೆಗಳನ್ನ ತೊಗೊಂಬರ್ಬೇಕು, ಇಲ್ಲ ಕಮರ್ಷಿಯಲ್ ಸಿನಿಮಾಗಳು ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಯಾಂಡಲ್ವುಡಲ್ಲಿ. ನಿಮ್ಗೆ ಏನು ಅನ್ಸುತ್ತೆ? ಈಗ ಜನಗಳಿಗೆ ಟಿಕೆಟು ಪ್ರೈಸು ಅಫೋರ್ಡ್ ಮಾಡೋಕೆ ಆಗ್ತಾ ಇಲ್ಲ. ಏನೋ ಹೋಗ್ತಾ ಇದೆ ಅಷ್ಟೇ, ಬಟ್ ಅಲ್ಲೂ ಕಷ್ಟ ಇದೆ. ಸಿಂಗಲ್ ಸ್ಕ್ರೀನ್ಸ್ಗೆ ಲೈಫ್ ಇದ್ದೇ ಇದೆ, ಇವತ್ತಿಲ್ಲ ನಾಳೆ ಇದ್ದೇ ಇದೆ. ಬಟ್ ಏನಾದ್ರೆ ಜನಗಳು ಬರ್ತಾ ಇಲ್ಲ ಬಿಕಾಸ್ ಆಫ್ OTT. ಏನಾಗುತ್ತೆ ಅಂದರೆ ಫಿಲಿಮ್ ರಿಲೀಸ್ ಆಗುತ್ತೆ, ಇನ್ನೊಂದು 2 ವೀಕ್ಸ್ಗೋ 3 ವೀಕ್ಸ್ಗೋ OTT ಬಂದುಬಿಡುತ್ತೆ, ನೋಡ್ಬಿಡೋಣ ಅಂತಾರೆ. ಫಿಲ್ಮ್ ಬರಬೇಕು, ಸಿಂಗಲ್ ಸ್ಕ್ರೀನ್ ಬರಬೇಕು. ಯಾಕಂದರೆ ಏನು ಮಲ್ಟಿಪ್ಲೆಕ್ಸಲ್ಲಿ ಮಾಡಿದಾರೋ ಅದೇ ಥರ ಅದಕ್ಕಿಂತ ಚೆನ್ನಾಗಿ ಮಾಡಿದ್ವಿ. ಮೇಂಟೆನೆನ್ಸ್, ಗುಡ್ ಸೌಂಡ್ ಎಲ್ಲ ಕಂಪ್ಲೀಟ್. ಸೋತ್ರಿದೇನೆಂದರೆ 5 ಜನ ಬರ್ತಾರೆ ಶೋಗೆ, ಅವಾಗ ಒಂಥರ ಕಾಡ್ತಾ ಇರುತ್ತೆ. ಸೆಕೆಂಡ್ ಶೋ ನಡೆಸಲೇಬೇಕು, ಇದಿಲ್ಲ. ಯಾಕಂದರೆ ಶೋ ನಿಲ್ಲಿಸ್ಬಿಟ್ರೆ ಥಿಯೇಟ್ರ್ ಶೋ ಇಲ್ಲಪ್ಪ ಅಂದ್ಬಿಡ್ತಾರೆ. ಒಂದು ಫ್ಯಾಮಿಲಿ ಹೋಗ್ಬೇಕಾದ್ರೆ ಒಂದು ಟಿಕೆಟ್ ಪ್ರೈಸ್ ಬಂದು ಒಂದು 1000 ರೂಪಾಯಿ, 5 ಮೆಂಬರ್ಸನ್ನು 5000 ರುಪೀಸ್ ಆಗುತ್ತೆ. ಸೊ ಮತ್ತೆ ಪ್ರಾಪರ್ನು ಅದು ಇದು ಅಂದರೆ ಅದನ್ನ 7,000 ರೂಪಾಯಿ ಬೇಕು. ಮಿಡಲ್ ಕ್ಲಾಸ್ಗೆ 7,000 ರೂಪಾಯಿ ಖರ್ಚು ಮಾಡ್ಬಿಟ್ಟು ತಿಂಗಳಲ್ಲಿ ಹೆಂಗೆ ನೆಕ್ಸ್ಟ್ ಸಿನಿಮಾ ಹೆಂಗೆ ನೋಡ್ತಾರೆ? ಈ ಕಮರ್ಷಿಯಲ್ ಸಿನಿಮಾನಲ್ಲಿ ನಾವೆಲ್ಲ ಓವರ್ ಎಕ್ಸಾಜರೇಟ್ ಮಾಡೋಕ್ಕೆ ನೋಡ್ತೀವಿ. ಅಂದರೆ ಆ ಕ್ಯಾರೆಕ್ಟರ್ ಆಗಿಲ್ಲದೆ ಇದ್ದಿದ್ರು, ಆ ಸ್ಟೋರಿ ಆಗಿಲ್ಲದೆ ಇದ್ದಿದ್ರು ಅದನ್ನು ಜಾಸ್ತಿ ತುಂಬ ಇದರ ಪ್ರಮಾಣದಲ್ಲಿ ನೋಡಿಸ್ತೀವಿ. ಆ್ಯಂಡ್ ಜನಕ್ಕೆ ಅದು ತುಂಬ ಇಷ್ಟ, ಯಾಕಂದರೆ ಜನಕ್ಕೆ ರಿಯಾಲಿಟಿ ಇಷ್ಟ ಇಲ್ಲ. ಇವಾಗ ಜನಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ. ಇಲ್ಲ ಹೀರೋ ಬರಬೇಕು, ಅದನ್ನು ನೋಡಿಬೇಕು, ಇದನ್ನು ನೋಡಿಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು. ರಿಯಾಲಿಟಿ ಯಾರೂ ತೊಗೊಳಕ್ಕೆ ರೆಡಿ ಇಲ್ಲ. ಒಳ್ಳೊಳ್ಳೆ ಮೂವೀಸ್ ಬರ್ತದೆ, ಜನ ತೊಗೊಳ್ತಾರೆ.